ಹಾಯ್ ಫ್ರೆಂಡ್ಸ್, ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಲತಾ ವಸಂತ್. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಸೋಮವಾರ 20ನೇ ತಾರೀಕು ಅಕ್ಷಯ ತೃತೀಯ ಇದೆ. ಹಾಗೆ ಬಸವ ಜಯಂತಿನೂ ಕೂಡ ಇದೆ. ಹಾಗೆ ರಾಯರಿಗೆ ಗಂಧ ಲೇಪನನೂ ಕೂಡ ಮಾಡ್ತಾರೆ ಅವತ್ತು. ಅಕ್ಷಯ ತೃತೀಯ ದಿನ ಸ್ನೇಹಿತರೆ, ರಾಯರ ಮಠಗಳಲ್ಲಿ ಗಂಧ ಲೇಪನ ಕಾರ್ಯಕ್ರಮ ಇದೆ. ರಾಯರಿಗೆ ಗಂಧ ಲೇಪನನ ಮಾಡ್ತಾರೆ ಎಲ್ಲ ಮಠಗಳಲ್ಲೂ ಕೂಡ. ಹಾಗೆ ಸ್ನೇಹಿತರೆ, ನೀವು ಯಾರಾದರೂ ಕೂಡ ರಾಯರಿಗೆ ಗಂಧ ಲೇಪನ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಮಾಡಿಸ್ಬೋದು. ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ರಾಯರ ಮಠಗಳಿಗೆ ಹೋಗಿ ನೀವು ಗಂಧ ಲೇಪನನ ಮಾಡಿಸ್ಬೋದು. ನಮ್ಮ ಕಲ್ಪವೃಕ್ಷ ರಾಯರ ಮಠದಲ್ಲಿ ಸ್ನೇಹಿತರೆ, ಗಂಧ ಲೇಪನನ ಮಾಡಿಸೋದಕ್ಕೆ ಅಕ್ಷಯ ತೃತೀಯ ದಿನ 500 ರೂಪಾಯಿನ ಮಾಡಿದ್ದಾರೆ. ನಿಮ್ಗೆ ಯಾರಿಗಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಈ ಒಂದು 500 ರೂಪಾಯಿನ ಕೊಟ್ಟು ನೀವು ಮಾಡಿಸ್ಕೋಬೋದು. ಯಾಕಂತಂದರೆ ಅವರವರ ಒಂದು ಅಭಿಪ್ರಾಯ, ಅವರವರ ಒಂದು ಇಷ್ಟ ಸ್ನೇಹಿತರೆ. ಯಾಕಂತಂದರೆ ನಾವು ಮಾಡಿಸ್ಬೇಕು ಅಂತ ಇದ್ದೀವಿ ಅಂತ ಅನ್ನೋರು ಖಂಡಿತ ಆ ದಿನ ಮಾಡಿಸ್ಬೋದು. ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ರಾಯರ ಮಠಗಳಲ್ಲಿ ನೀವು ಈ ಒಂದು ಸೇವೆನ ಮಾಡಿಸ್ಬೋದು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತಗೊಳ್ಳೋದೇ ಅಲ್ಲ, ನಾವು ದೇವಸ್ಥಾನಗಳಿಗೆ ಹೋಗಿ ದೇವರ ನಾಮ ಸ್ಮರಣೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಮನೆಗಳಲ್ಲೂ ಕೂಡ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬೋದು. ಅನುಕೂಲ ಇದ್ದವರು ಚಿನ್ನ ಬೆಳ್ಳಿ ಅವ್ರಿಗೆ ಏನು ಬೇಕು ಅದನ್ನು ಆ ದಿನ ತೊಗೋಬೋದು. ಹಾಗೆ ಆಗಿಲ್ಲ ಅನ್ನೋರು ದೇವ್ರ ಧ್ಯಾನ ಮಾಡಿದ್ರೆ ದೇವರ ಸ್ಮರಣೆನ ಮಾಡಿಕೊಂಡು ಇರ್ಬೋದು. ಹಾಗೆ ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಲ್ಪವೃಕ್ಷ ರಾಯರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯರಿಗೆ ಗಂಧ ಲೇಪನ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತ ನೀವು ಒಂದು 500 ರೂಪಾಯಿ ಕೊಟ್ಟು ಒಂದು ರಶೀದಿನ ತೊಗೊಂಡು ನೀವು ಕೂಡ ಮಾಡಿಸ್ಬೋದು. ಅಲ್ಲಿ ಏನೇನು ಪ್ರೊಸೀಜರ್ ಇದೆ ಅದರಂತೆ ನೀವು ಕೂಡ ಮಾಡಿಸ್ಬೋದು. ಸ್ನೇಹಿತರೆ, ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಗಂಧ ಲೇಪನ ಸೇವೆ 500 ರೂಪಾಯಿ ಅಂತ ಹಾಕಿದ್ದಾರೆ. ನೀವು ಯಾರಿಗಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತ ಮಾಡಿಸಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ಸ್ನೇಹಿತರೆ, ಆಗಸ್ಟು ಬರ್ತಾ ಇದೆ, ಇನ್ನೂ ಒಂದು 2 ತಿಂಗಳಿದೆ ಅಷ್ಟೇ. ನಿಜವಾಗ್ಲೂ ನನಗೆ ಇದೇನಪ್ಪ ಈಗ ಬಂದೋಯ್ತಲ್ಲ ರಾಯರ ಒಂದು ಆರಾಧನೆ ಅಂತ ಅಂದ್ಕೊಂಡೆ. ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ರಾಯರ ಮಠಕ್ಕೆ ಹೋಗಿದ್ದೆ, ಆಗಲೇ ಒಂದು 2 ವಾರದಿಂದನೇ ಹಾಕಿದ್ದಾರೆ. ರಾಯರ ಆರಾಧನಾ ಮಹೋತ್ಸವ ಅಂತ ಹಾಕಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನೋಡಿ. ಇಷ್ಟು ಬೇಗ ಬರ್ತಾ ಇದೆಯಲ್ಲಪ್ಪ ಅಂತ ಅನ್ನಿಸ್ತು. ಆಮೇಲೆ ಲೆಕ್ಕ ಹಾಕಿದ್ರೆ ಇನ್ನೇನು ಕಮ್ಮಿ ದಿನಗಳೇ ಇದೆ ಅಷ್ಟೇ. ಒಂದು ಮೇ, ಜೂನ್, ಜುಲೈ, ಆಗಸ್ಟು ಬಂದೇ ಹೋಯ್ತು. 2 ತಿಂಗಳು 3 ತಿಂಗಳು ಇಲ್ಲ ಅನಿಸುತ್ತೆ. ಮಿನಿಮಮ್ ಒಂದು 2-2.5 ತಿಂಗಳು ಅಷ್ಟೇ ಅನಿಸುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನಾವು ರಾಯರ ಆರಾಧನೆಗೆ ಎಲ್ಲರೂ ಕೂಡ 3 ದಿನಗಳ ಕಾಲ ಭಾಗವಹಿಸ್ಬೋದು. 5 ದಿನ ಎಲ್ಲ ಇರುತ್ತೆ, 1 ವಾರಗಳ ಕಾಲ ಮಂತ್ರಾಲಯದಲ್ಲಿ ಕೂಡ ಇರುತ್ತೆ. ನಮ್ಮ ಕಲ್ಪವೃಕ್ಷ ರಾಯರ ಮಠದಲ್ಲಿ 29, 30, 31 ಸ್ನೇಹಿತರೆ ಆಗಸ್ಟಲ್ಲಿ ಬರ್ತಾ ಇದೆ. ತುಂಬ ಖುಷಿ ಆಯಿತು ನೋಡಿ, ಹಾಕಿದ್ದಾರೆ. ಯಾರಾದ್ರೂ ಆರಾಧನೆಗೆ ಏನಾದರೂ ಸೇವೆ ಮಾಡಬೇಕು ಅಂತಿದ್ರೆ ಖಂಡಿತ ಈಗಲಿಂದನೇ ರೆಡಿ ಮಾಡ್ಕೊಳ್ಳಿ. ರಾಯರಿಗೇನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತ ರಾಯರಿಗೇನಾದರೂ ಸೇವೆ ಮಾಡಬೇಕು ಅನ್ನೋರು ಖಂಡಿತ ಇನ್ನೂ 2.5 ತಿಂಗಳು 3 ತಿಂಗಳಿದೆ. ದಯವಿಟ್ಟು ಯಾರಾದರೂ ಅಂದ್ಕೊಂಡಿದ್ರೆ ಮಂತ್ರಾಲಯಕ್ಕೆ ಹೋಗೋದಕ್ಕೋ ಅಥವಾ ಬೇರೆ ರಾಯರ ಮಠಗಳಿಗೆ ಹೋಗೋದಕ್ಕೋ ಏನಾದರೂ ಪ್ಲ್ಯಾನ್ ಇದ್ದರೆ ಖಂಡಿತ ಈಗಲೇ ಮಾಡ್ಕೊಂಡ್ಬಿಡಿ. ತುಂಬ ಖುಷಿ ಆಗ್ತಾಯಿದೆ. ಆರಾಧನೆ ಇಷ್ಟು ಬೇಗ ಬರ್ತಾ ಇದೆಯಲ್ಲಪ್ಪ ಅಂತ ನೋಡಿ ಸ್ನೇಹಿತರೆ, ಹಾಕಿದ್ದಾರೆ 355ನೇ ಆರಾಧನಾ ಮಹೋತ್ಸವ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. 29, 30, 31 ಆಗಸ್ಟಲ್ಲಿ ಖಂಡಿತ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಈ ಒಂದು ವಿಷಯ. ಯಾಕಂತಂದರೆ ಸ್ನೇಹಿತರೆ, ಎಲ್ಲರೂ ಕೂಡ ಎಲ್ಲ ರಾಯರ ಭಕ್ತರು ಕೂಡ ಒಂದಾಗಿ ಸೇರುವಂತಹ ದಿನ ಅದು. ಆ ಒಂದು ದಿನನ ನಾವು ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿ ಬಳಸ್ಕೊಳ್ಳೋಣ. ರಾಯರ ಸೇವೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ಗಂಧ ಲೇಪನ ಮಾಡಿಸ್ಬೇಕು ಅನ್ನೋರು ಇನ್ನೊಂದು ವಾರಗಳ ಕಾಲ ಇದೆ ಅಷ್ಟೇ. ಯಾರಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತ ಮಾಡಿಸಿ. ನಿಮ್ಮ ಕೈಲಾದರೆ ಮಾಡಿಸಿ ಖಂಡಿತ. ಅಥವಾ ಆ ದಿನ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಆರಾಧನೆಯನ್ನು ಕೂಡ ಹತ್ತಿರದಲ್ಲಿ ಬರ್ತಾ ಇದೆ.
ಅದಕ್ಕೂ ಕೂಡ ನೀವು ಏನಾದರೂ ರಾಯರ ಸೇವೆ ಮಾಡೋದಕ್ಕೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡೋದಕ್ಕೆ ನೀವು ಕೂಡ ಪ್ರಿಪ್ರೇಷನ್ ಈಗಲಿಂದನೇ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಂತ್ರಾಲಯಕ್ಕೆ ಹೋಗಬೇಕಾಗಿರುತ್ತೆ, ಎಲ್ಲೆಲ್ಲೋ ಹೋಗಬೇಕಾಗಿರುತ್ತೆ ಸ್ನೇಹಿತರೆ, ಪ್ಲ್ಯಾನ್ ಇರುತ್ತೆ. ಅದನ್ನು ಈಗಲಿಂದನೇ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರ ಪವಾಡಗಳು ತುಂಬಾ ಇದೆ ಸ್ನೇಹಿತರೆ, ಶೇರ್ ಮಾಡ್ಕೋಬೇಕು. ಟೈಮ್ ಸಿಗ್ತಾ ಇಲ್ಲ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾವೆಲ್ಲರೂ ಕೂಡ ರಾಯರ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ರಾಯರ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಗಂಧಲೇಪನ ಸೇವೆನೂ ಕೂಡ ಇದೆ ಮುಂದಿನ ವಾರ 20ನೇ ತಾರೀಕು. ಖಂಡಿತ ಎಲ್ಲರೂ ಕೂಡ ಭಾಗವಹಿಸಿ. ಹಾಗೆ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ರಾಯರ ಮಠಗಳಿಗೆ ಹೋಗಿ ನೀವು ಕೂಡ ಗಂಧಲೇಪನನ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ರಾಯರಿದ್ದ